ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪ್ರಖ್ಯಾತ ಆಗಿರುವಂತಹ ಒಂದು ವ್ಯಕ್ತಿ, ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕುಮಾರಸ್ವಾಮಣ್ಣ ಅವರ ನಾರಾಯಣಸ್ವಾಮಣ್ಣ ನಮ್ಮ ನಾರಾಯಣಸ್ವಾಮಣ್ಣ ಯಾವ ರೀತಿ ಅಂತಂದ್ರೆ ನಮ್ಮನ್ನೆಲ್ಲ ಕೂಡ ಒಂದು ಆತ್ಮೀಯ ಬ್ರದರ್ ತರ ನೋಡ್ತಾರೆ. ಯಾವುದೇ ತರ ಅವರ ಅಧ್ಯಕ್ಷರಾಗಿದ್ದಾಗ ಕೂಡ ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬಂದು ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಆರ್.ಎಲ್. ಜಾಲಪ್ಪ ಆಸ್ಪತ್ರೆಯ ಈ ಕ್ಯಾಂಪ್ ಕೂಡ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಊರಿನ ಹಿರಿಯರಾಗಿರುವಂತಹ ಅದೇ ರೀತಿ ನಮ್ಮ ದೊಡ್ಡಪ್ಪ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರುವಂತಹ ನಮ್ಮ ದೊಡ್ಡಪ್ಪ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ರಾಮಚಂದ್ರಪ್ಪ ಅವರಿಗೆ ಜೋರ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಬಯಸಬೇಕು ಬರ್ತೇನೆ. ಅದೇ ರೀತಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನಮ್ಮ ಕರಿವೇಟಲ್ಲಿ ನಮ್ಮ ಮುನೇಂದ್ರಮಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ಈ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯರಾಗಿರುವಂತಹ ಸುಶೀಲಮ್ಮ ಮೇಡಮ್ ಅವರು ನಮ್ಮ ಗುರುಗಳು ಸುಮಾರು ವರ್ಷಗಳಿಂದ ಇಲ್ಲೇ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೂಡ ದಯಮಾಡಿ ಎಲ್ಲರಿಗೂ ಕೊಡಿ. ಆಮೇಲೆ ಹಿರಿಯರಾಗಿರುವಂತಹ ಮುನ್ಷಾಮಣ್ಣ ಅವರ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸಬೇಕು. ಈ ದಿನ ಕರೂರಡಳ್ಳಿ ಗ್ರಾಮದಲ್ಲಿ ನಮ್ಮ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರದಿಂದ ವಾಸವಿ ಕಣ್ಣಿನ ಆಸ್ಪತ್ರೆಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದಾರೆ. ತುಂಬಾ ಸಂತೋಷ ಮಾತು. ಯಾಕಂದ್ರೆ ಸ್ವಲ್ಪ ಜನ ಇನ್ನೂ ಬರ್ತಾರೆ. ಮೇಡಮ್ ಅವರು ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಹೇಳ್ತು. ಸುಮಾರು ಜನ ಬರ್ತಾ ಇದ್ದಾರೆ. ಸುಮಾರು ಜನ ಬಂದು ಹೋಗಿದ್ದಾರೆ ಮತ್ತೆ ಬರ್ತಾರೆ. ಸುಮಾರು ಜನ ಬರ್ತಾರೆ. ಇಂತ ಒಳ್ಳೆಯ ಪ್ರೋಗ್ರಾಮ್ ಮಾಡಿರೋದಕ್ಕೆ ನಮ್ಮ ಹಿರಿಯರಿಗೂ, ನಮ್ಮ ಗೋಪಿ ರಾಮಣ್ಣ, ನಮ್ಮ ಸೇಟು ಎಂ ಚಂದ್ರಣ್ಣ, ಈ ಊರಿನ ಎಲ್ಲ ಹಿರಿಯರಿಗೂ ತುಂಬಾ ಧನ್ಯವಾದಗಳು ಅರ್ಪಿಸ್ತೀವಿ. ಮತ್ತು ಈ ಆಸ್ಪತ್ರೆ ಸುಮಾರು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ಎಷ್ಟೋ ಪ್ರಾಣ ಉಳಿಸಿರತಕ್ಕಂತ ಜಾಲಪ್ಪ ಹಾಸ್ಪಿಟಲ್ ನಮ್ಗೆ ಒಂದು ಹೆಡ್ ಕ್ವಾರ್ಟರ್, ಒಂದು ಒಳ್ಳೆ ಹಾಸ್ಪಿಟಲ್ ಅಂದ್ರೆ ಇವಾಗ ಎಲ್ಲರೂ ನಾವೆಲ್ಲ ಹೇಳ್ತೀವಿ ಆ ಹಾಸ್ಪಿಟಲ್ ಹೋಗಿ ಸ್ವಲ್ಪ ಕಡಿಮೆ ಹಣದಲ್ಲಿ ಬಡವರಿಗೆ ಚಿಕಿತ್ಸೆ ಸರಿಯಾಗಿ ಸಿಗತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಆ ಮಾಲೀಕರಿಗೆ ಮತ್ತು ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಡಾಕ್ಟರ್ಗಳು ವಂದಿಸುತ್ತಾ ಥ್ಯಾಂಕ್ಸ್ ಹೇಳುತ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡಬೇಕು. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಡಾಕ್ಟರ್ ರೆಫರ್ ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಯಿಸಿಕೊಡ್ತಾ 4 ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
0, 4, 6, 9, 5, 3, 0.